ನಿಮ್ಗೆಲ್ಲರೂ ಈ ಗಾಡಿ ಬೇಕು ಅಂದರೆ ಚಿಕ್ಕಮಂಗ್ಳೂರು ಆಂಪಿಯರ್ ಶೋರೂಮ್ ಬನ್ನಿ, ಡೆಲಿವರಿ ಕೊಡ್ತೀವಿ. ಡೀಟೇಲ್ಸ್ ಬೇಕು ಅಂದರೆ ಚಿಕ್ಕಮಂಗ್ಳೂರು ಆಂಪಿಯರ್ ಶೋರೂಮ್ ಬಂದುಬಿಟ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿ, ನಾನು ಇರ್ತೀನಲ್ಲ. ಇದ್ರ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 160. ಈಗ ಮೀಟ್ರ್ ಕನೆಕ್ಟ್ ಆಗಿಲ್ಲ, ಟೆಸ್ಟ್ ಡ್ರೈವ್ ಗಾಡಿ ಎಲ್ಲ, ಹಂಗಾಗಿ ಎಲ್ಲಿ ಹೋಗುವ ಅಲ್ಲಿ ತನಕ ಹೋಗುವ. ಒಂದು ರೇಂಜಿಗೆ ಸ್ಪೀಡ್ ಹೋಗ್ತಾ ಇದೆ. ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬ್ರೇಕಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಏನು ಸೈಕಲ್ ಹಿಡಿಯುತ್ತೆ ಅಂತೀರ, ಕಾಂಬಿ ಬ್ರೇಕಲ್ಲ, ಹಂಗಾಗಿ ಸಿಂಗಲ್ ಆದರೆ ಸ್ವಲ್ಪ ನಿಮಿಷ ಆಗುತ್ತೆ. ಡಿಸ್ಕ್ ಆದರೆ ಏನು ಗೊತ್ತಾ, ಇದರಲ್ಲಿ ಸೀಟ್ ಕ್ಲಿಯರೆನ್ಸು, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಮಾಡ್ಯಾರ ಅಂತ ಅನ್ನೋದ್ರೊಳಗೆ ಸ್ಟ್ಯಾಂಡ್ ಒಂದು ಉದ್ದ ಅಂತ ಕೊಡಲಿಲ್ಲ. ಮೋಟ್ರ್ ಸ್ಟ್ಯಾಂಡ್ ಕೊಟ್ಬಿಟ್ಟು ಹೆವಿ ರೋದನೆ ಆಗ್ತದೆ ನೋಡಿದ್ರೆ. ಇಷ್ಟು ಕರೆಕ್ಟಾಗಿ ಇಷ್ಟರೇ ಇದ್ದಿರಬೇಕು, ಹಿಂಗೆ ಒಂದೇ ಸತಿ. ಸೊ ಗೈಸ್, ಇದು ಯಾವುದಾದ್ರು ಆಂಪಿಯರ್ ಮ್ಯಾಕ್ಸ್, ಆಂಪಿಯರ್ ಮ್ಯಾಕ್ಸ್ ಗ್ರ್ಯಾಂಡ್ ಅಂತ, ಇದು ಮ್ಯಾಕ್ಸ್ ಗ್ರ್ಯಾಂಡ್ ಅಂತೇಳಿ. ನಿಮಗೆ ಅಬೌವ್ 120 ಮೈಲೇಜ್ ಬರುತ್ತೆ. ಶೋರೂಮಲ್ಲಿ ಇವ್ರು ಕಂಪ್ನಿಯಿಂದ ಕ್ಲೈಮ್ ಮಾಡಿರೋದು 120 ಮೈಲೇಜ್ ಬರುತ್ತೆ. ನೀವು ಹೊಡೆಯೋದ್ರ ಮೇಲೆ ಡಿಪೆಂಡ್ ಅದು ಅಂತೇಳಿ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ನಿಯೋಗೂ ಇದಕ್ಕೂ. ಇದು ಗ್ರ್ಯಾಂಡಿನ ಅಪ್ಡೇಟೆಡ್ ವರ್ಷನು, ಮೈಲೇಜ್ಗೋಸ್ಕರ ಮಾಡಿರೋದು. ಇದರಲ್ಲಿ ಗೂಡ್ ಸ್ಪೇಸು 32 ಲೀಟರ್ಸ್ ಕೊಟ್ಟಿದ್ದಾರೆ. ಮೇನ್ಲಿ ಯಾಕೆ ಹೇಳ್ತೀನಿ ಅಂದರೆ, ಇದರಲ್ಲಿ ಬ್ಯಾಟ್ರಿ ಇಲ್ಲಿ ಕೊಟ್ಟಿಲ್ಲ, ಇದನ್ನು ಅಂಡರ್ ಗ್ರೌಂಡಲ್ಲಿ ಕೊಟ್ಟಿದ್ದಾನೆ. ಇಲ್ಲಿಂದ ಇಷ್ಟುದ್ದ ಕಾಣಿಸ್ತಿದೆಯಾ, ಅಂಡರ್ ಗ್ರೌಂಡಲ್ಲಿದೆ. ಆ್ಯಂಡ್ ಹಾಗೆ ಮೋಟ್ರ್ ಬಂದ್ಬಿಟ್ಟು 2.4 ಕಿಲೋವ್ಯಾಟು, ಸೇಮು ಹಳೇದು ಹೆಂಗಿದೆ ಅದೇ ಥರ. ಫ್ರಂಟ್ ಆ್ಯಂಡ್ ಬ್ಯಾಕ್ ಬಂದ್ಬಿಟ್ಟು ಈ ವೀಲ್ ಸೈಜ್ ಬಂದ್ಬಿಟ್ಟು 12 ಇಂಚು. ಆ್ಯಂಡ್ ಹಾಗೆ ಶಾಕ್ ಅಬ್ಸರ್ವ್ ನೋಡ್ತೀರಾ ಅಂದರೆ, ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಮಡ್ಗಾಡು ಫೈಬರ್ ಮಡ್ಗಡೆ. ಆ್ಯಂಡ್ ಹಾಗೆ ಬ್ಯಾಕ್ ಬಂದ್ಬಿಟ್ಟು ಮೋನೋಸಾಕ್ಸು, ಡ್ಯುಯಲ್ ಮೋನೋಸಾಕ್ಸು. ಆ್ಯಂಡ್ ಹಾಗೆ ಬ್ಯಾಕಲ್ಲೂ ಆಕ್ಸೆಸರೀಸ್ ನೋಡಿ, ನಿಮಗೆ ಕಂಪ್ನಿಯಿಂದನೇ ನಿಮಗೆ ಮೌಂಟ್ ಮಾಡಿ ಕೊಟ್ಟಿದ್ದಾರೆ. ಈ ಸೈಡ್ ಗಾರ್ಡ್ಸು, ಆ್ಯಂಡ್ ಹಾಗೆ ಈ ಮ್ಯಾಟು, ಮತ್ತು ಇಂಡಿಕೇಟರ್ ಕಾರ್ಡು, ಇದೆಲ್ಲ ಸೇರಿ ನಿಮಗೆ ಆಂಡ್ರಾಯ್ಡು ಎಕ್ಸ್-ಶೋರೂಮ್ ಪ್ರೈಸು ಒಂದು ಎಷ್ಟಿದೆ ಗೊತ್ತಾ? ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 94,000 ಆಗುತ್ತೆ. 94,000-95,000 ಇದೆ ಇದ್ರದ್ದು. LED ಲೈಟು, ಆ್ಯಂಡ್ ಹಾಗೆ ಎಲ್ಲೊಬ್ರು ಕಾಣ್ತಾನಿಲ್ಲ, LED ಲೈಟು. ಆ್ಯಂಡ್ ಹಾಗೆ ಇಂಡಿಕೇಟರ್, LED ಇಂಡಿಕೇಟರ್ಸು ಫ್ರಂಟು. ಬ್ಯಾಕ್ ಬಂದ್ಬಿಟ್ಟು ಇದು ಯಾವುದೇ, ಇದರಲ್ಲಿ ನಾರ್ಮಲ್ ಲೈಟ್ ಕೊಟ್ಟಿದ್ದಾರೆ ಬ್ಯಾಕು. ದಿಸ್ ಈಸ್ ಬೆಸ್ಟು. ಚೇಂಜ್ ಮಾಡೋಕ್ಕೆಲ್ಲ LED ಆದರೆ ಸ್ವಲ್ಪ ನಿಮ್ಗೆ ರೋದನೆ ಆಗುತ್ತೆ. ಅಂದರೆ ಸರ್ವಿಸ್ ಮಾಡಿಕೊಡೋರಿಗೆ ನಾನು ಹೇಳ್ತಿರೋದು ಬಂದ್ಬಿಟ್ಟು, ಶೋಕಿ ಮಾಡೋರಿಗಲ್ಲ. ಬ್ಯಾಕೆಲ್ಲ ಸೈಕಾಗಿದೆ. ಈಗ ಗಾಡಿ ನೋಡ್ತೀರಂದರೆ ಸಾಕಾಗಿದೆ. ಒನ್ ಆ್ಯಂಡ್ ಓನ್ಲಿ ಪೀಸು ಗುರು ಚಿಕ್ಕಮಂಗ್ಳೂರಿಗೆ. ಇನ್ನು ಈ ಬ್ರೇಕ್ ವಿಚಾರಕ್ಕೆ ಬಂದರೆ, ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಕಾಂಬಿ ಬ್ರೇಕ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಫ್ರಂಟ್ ಹಿಡಿದ್ರೆ ಬ್ಯಾಕ್ ಹಿಡಿಯಂಗೆ, ಬ್ಯಾಕ್ ಹಿಡಿದ್ರೆ ಫ್ರಂಟ್ ಹಿಡಿಯಂಗೆ, ಕಾಂಬಿ ಅನ್ನೋದು ಅದಕ್ಕೆ. ಯು ಅಂಡರ್ಸ್ಟ್ಯಾಂಡ್? ಬ್ಯಾಕು ಡ್ರಮ್ಮೆ. ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಸೈಕ್ ಗುರು, ಇದೇನು ಅಪ್ಡೇಟು. ಇಲ್ಲೇ ಬೇರೆ ಮ್ಯಾಟ್ ಬೇರೆ ಕೊಟ್ಟಿದ್ದಾರೆ, ಟೈರಿಗೆ ಗೊತ್ತಾರ್ದಂಗೆ. ಎಂಥ ಬ್ಯಾಟ್ರಿಗೆ ಗೊತ್ತಾರ್ದಂಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬ್ಯಾಟ್ರಿಗ ಟೈರಿಗ 990/12 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕು. ಯಾವುದು ಸಿಯೆಟ್ ಟೈರ್ ಕೊಟ್ಟಿದ್ದಾರೆ, ಕಂಪ್ನಿಯಿಂದನೇ ಸಿಯೆಟ್ ಕೊಟ್ಟಿದ್ದಾರೆ. ಪ್ರತಿ ಸಲ MRF ಕೊಡೋರು, MRP ಎಲ್ಲ. ಇದರಲ್ಲಿ ಮೇನ್ಲಿ ಏನು ಮಾಡಿದ್ದಾರೆ ಅಂದರೆ, ಇರೋ ಗಾಡಿಗೇನೆ ಎಲ್ಲ ಒಂಚೂರು ಅಪ್ಡೇಟ್ ಮಾಡಿದ್ದಾರೆ. ಬ್ಯಾಟ್ರಿ ಮತ್ತು ಮೋಟ್ರ್ ಅಪ್ಡೇಟ್ ಮಾಡಿಲ್ಲ, ಬ್ಯಾಟ್ರಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಚಾರ್ಜರ್ ಅಪ್ಡೇಟ್ ಮಾಡಿಲ್ಲ. ಇನ್ನು ಅದು ಬಿಟ್ಟರೆ ಎಲ್ಲ ಅಪ್ಡೇಟ್ ಆಗಿದೆ ಅಂತ ಅಂದ್ಕೊಂಡ್ರೆ, ಒಂದು ಕಲರ್ ಅಪ್ಡೇಟ್ ಆಗಿದೆ ಅಷ್ಟೇ, ಇನ್ನೇನು ಅಪ್ಡೇಟ್ ಆಗಿಲ್ಲ. ಬ್ಯಾಟ್ರಿ ಒಂದು ಅಪ್ಡೇಟ್ ಆಗಿದೆ, ಅದು ಜಾಸ್ತಿ ಮೈಲೇಜ್ ಬರೋಕ್ಕೋಸ್ಕರ, 120 ಮೈಲೇಜ್ ಬರೋಕ್ಕೋಸ್ಕರ ಮಾಡಿದ್ದಾರೆ. ಇದರಲ್ಲಿ ಒಂದು ಚಾರ್ಜರ್ ಅಪ್ಡೇಟ್ ಆದರೆ ಒಂದು 7 ಅವರ್ ಹಾಕೋದು, ಒಂದು 4 ಅವರಿಗೆ ಆಗೋಂಥದ್ದಾದರೆ ಸಕ್ಕತ್ತಾಗಿತ್ತು ಅಂತ ಅಂದ್ಕೊತೀನಿ. ಸೇಮ್ ಏನು ಗ್ರ್ಯಾಂಡಿಗೆ ಏನು ಕೊಟ್ಟಿದ್ದಾರೆ ಅದೇ ಚಾರ್ಜರ್ ಇದರಲ್ಲೂ.
ಆ್ಯಂಡ್ ಹಾಗೆ ಇದು ಲಾಡ್ ಕೆಪಾಸಿಟಿ ಬಂದ್ಬಿಟ್ಟು 150 kgs. ಅಷ್ಟೇನಾ ಅಂತಂದರೆ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್, ಹಂಗಾಗಿ ಗುರು